ವೆಲ್ಕಮ್ ಟು ಶ್ವೇತಾಸ್ ಕಿಚನ್. ಇವತ್ತಿನ ರೆಸಿಪಿ ಅವರೆಕಾಳು ಸಾರು. ಈ ರೆಸಿಪಿ ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನೊಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 4ರಿಂದ 5 ಎಸಳು ಬೆಳ್ಳುಳ್ಳಿ, 4ರಿಂದ 5 ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಡ್ರೈ ಫ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕಪ್ ಕಲರ್ ಬರೋ ಥರ ಮಾಡ್ತಿದ್ದೀನಿ. ನಿಮಗೇನಾದರೂ ಬೇಡ ಅಂದರೆ ಡ್ರೈ ಫ್ರೈ ಬೇಡ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ 2 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ಫುಲ್ ಈರುಳ್ಳಿ ಅಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅಂತೇನಿಲ್ಲ, ಲೈಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಕೂಡ ಸಾಕು. ನೀವು ತುಂಬ ಟ್ರಾನ್ಸ್ಪರೆಂಟಾಗಿ ಫ್ರೈ ಮಾಡಬೇಕಂತೇನಿಲ್ಲ. ಈಗ ಆಲ್ರೆಡಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ. ನೀವೆಷ್ಟು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಮಸಾಲೆ ಬರುತ್ತೆ. ನೀವು ಲೈಟಾಗಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಡೀಪ್ ಫ್ರೈ ಮಾಡೋಕ್ಕೆ ಟ್ರೈ ಮಾಡಿ. ಇದಂತೂ ನಾನು ಫುಲ್ಲು ಡ್ರೈ ಫ್ರೈ ಮಾಡ್ತಿರೋದ್ರಿಂದ ನಾನು ಬರೀ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಟೊಮೆಟೊ ಕೂಡ ಆ್ಯಡ್ ಮಾಡ್ಬೋದು. ನಾನು ಯಾಕೆ ಆ್ಯಡ್ ಮಾಡಿಲ್ಲ ಅಂದರೆ ಡ್ರೈ ಫ್ರೈ ಮಾಡ್ತಾ ಇರೋದ್ರಿಂದ ಟೊಮೆಟೊ ಆ್ಯಡ್ ಮಾಡಿದ್ರೆ ಟೊಮೆಟೊಲಿರೋ ರಸ ಎಲ್ಲ ಬಿಟ್ಟರೆ ಅದು ಡ್ರೈ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಟೊಮೆಟೊನ ಆ್ಯಡ್ ಮಾಡ್ತಿಲ್ಲ. ನಿಮಗೇನಾದರೂ ಡ್ರೈ ಫ್ರೈ ಮಾಡಿ ಇದರಿಂದ ಸಾಂಬಾರು ಮಾಡೋದು ಸ್ವಲ್ಪ ಇಷ್ಟ ಆಗೋಲ್ಲ, ಅಂದರೆ ನಿಮ್ಗೆ ತಿನ್ನೋಕೆ ಒಂಥರ ಅನಿಸುತ್ತೆ ಅಂದರೆ ನೀವು ಮಾಮೂಲಿ ಟೊಮೆಟೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಜಾಸ್ತಿ ಮಾಡ್ಕೊಳ್ಳಿ. ಈಗ ಕಾಯಿನೂ ಅಷ್ಟೇ ನೀವು ತುರಿದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು 2 ಮಿನಿಟ್ಸ್. ಈರುಳ್ಳಿ ಆಲ್ರೆಡಿ ಫ್ರೈ ಆಗಿದೆ. ಈಗ ಅದಕ್ಕೇ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಕೊತ್ತಂಬರಿನೂ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಕೊತ್ತಂಬರಿನೂ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ನನ್ನ ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಖಾರದ ಪುಡಿ ಅವಶ್ಯಕತೆ ಇಲ್ಲ. ಅದಾಕಿ ನೋಡಿ, ಈಗ ಡ್ರೈ ಫ್ರೈ ಮಾಡಿರೋದ್ರಿಂದ ಈ ಥರ ಇದೆ. ಈಗ ಇದನ್ನು ರುಬ್ಬೋಣ. ಈಗ ರುಬ್ಬಿದ್ರೆ ನೋಡಿ ಫುಲ್ಲು ಲೈಕ್ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ, ಒಂದೇ ಸಲ ನೀರು ಹಾಕಿ ರುಬ್ಬಿದ್ರೆ ನಿಮ್ಗೆ ಈ ಥರ ಸ್ಮೂತ್ ಪೇಸ್ಟ್ ಬರೋದಿಲ್ಲ. ಸೊ ಸ್ಮೂತ್ ಪೇಸ್ಟ್ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಅದಾದಮೇಲೆ ಒಂದು ಕುಕ್ಕರಲ್ಲಿ ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಆ್ಯಡ್ ಮಾಡ್ಕೋಬೋದು. ಈಗ ಎಣ್ಣೆ ಕಾದ ನಂತರ ನಾವು ಬಿಡಿಸಿ ಮಾಡಿಕ್ಕಿರೋಂಥ ಅವರೆಕಾಳನ್ನ ಹಾಕ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಇವಾಗ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ. ಅವರೆಕಾಳೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಅವರೆಕಾಳು ಆಲ್ರೆಡಿ ಮುಕ್ಕಾಲು ಭಾಗ ಎಣ್ಣೆಲಿ ಕ್ಲೀನಾಗಿ ಫ್ರೈ ಆಗಿದೆ. ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಈಗ ಈ ಥರ ಸ್ವಲ್ಪ ಲೈಟಾಗಿ ಶೇಡ್ ಕಲರ್ ಕೂಡ ಬಂದಿದೆ. ಈಗ ಅದಕ್ಕೆ ನಾವು ಆಗಲೇ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಲೈಟಾಗಿ ಕುದಿಬೇಕು. ಬಿಕಾಸ್ ಇದರಲ್ಲಿರೋ ಹಸಿ ವಾಸನೆ, ಚಕ್ಕೆ ಲವಂಗದ ಇರ್ಬೋದು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಥರ ಹಸಿ ವಾಸನೆ ಕ್ಲೀನಾಗಿ ಹೋಗಬೇಕು. ಈಗ ನೋಡ್ಬೋದು ನಿಮ್ಗೆ ಆಲ್ರೆಡಿ ಹಸಿ ವಾಸನೆ ಹೋಗ್ತಾ ಇರಲ್ಲ, ಲೈಟಾಗಿ ಹೋಗ್ತಾ ಇರೋದು ಗೊತ್ತಾಗ್ತಿದೆ ಅನ್ಕೋತೀನಿ. ಈಗ ಇದನ್ನ ಈ ಥರ ಮಿಕ್ಸ್ ಮಾಡಿ ನೋಡಿ. ಈಗ ಆಲ್ರೆಡಿ ಹಸಿ ವಾಸನೆ ಲೈಟಾಗಿ ಹೋಗಿ ಈ ಥರ ಎಣ್ಣೆಲೆಲ್ಲ ಕುದೀತಿದೆ. ಈಗ ಮಿಕ್ಸಿಲಿ ಸ್ವಲ್ಪ ಮಸಾಲೆ ಮಿಕ್ಕಿರುತ್ತೆ ಅಲ್ವಾ, ಅದೇ ನೀರನ್ನು ನೀವು ಅಂದರೆ ಅದ್ರ ನೀರು ತೆಗೆದು ಇದಕ್ಕೆ ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಕುದಿಲಿಕ್ಕೆ ಬಿಡಿ. ಯಾಕೆ ಸ್ವಲ್ಪ ಕುದ್ರೆ ಆಮೇಲೆ ನೀವು ಇನ್ನೂ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಬೋದು. ಕುದಿಯೋದಕ್ಕಿಂತ ಮುಂಚೆ ನೀರನ್ನ ಆ್ಯಡ್ ಮಾಡಿಬಿಡಿ, ಬಿಕಾಸ್ ಅದು ಕುದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ. ಈಗ ನೋಡಿ ಆಲ್ರೆಡಿ ಕುದೀತಾ ಇದೆ. ಈ ಥರ ಮಾಡೋದ್ರಿಂದ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ನೀವು ಅವಾಗವಾಗ ಎಲ್ಲ ಸಾಂಬಾರಲ್ಲೂ ಡ್ರೈಯಾಗಿ ಮಾಡ್ಕೊಂಡು, ನನಗೆಲ್ಲ ಸಾಂಬಾರು ನಿಮಗೆ ತೋರಿಸ್ತೀನಿ ರೆಸಿಪೀಸ್. ಇವಾಗ ನೋಡಿ ಆಲ್ಮೋಸ್ಟ್ ಕುದಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗುತ್ತೆ. ನೋಡಿ ಯಾವ ಥರ ಕುದೀತಿದೆ ಅಂತ.
ಹೀಗೆ ಚೆನ್ನಾಗಿ ಕುದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನೀವು ಇಲ್ಲಿ ನಿಮಗೇನಾದ್ರು ಚಪಾತಿಗೆ ಅಥವಾ ಪೂರಿಗೆ ಬೇಕು ಅಂತಂದರೆ ನೀವು ಇಲ್ಲೇ ಸ್ಟಾಪ್ ಮಾಡ್ಕೊಬೇಡಿ. ಅಂದರೆ ಇದಕ್ಕೆ ನೀವೇನಾದ್ರು ಅನ್ನಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದಕ್ಕೆ ಇನ್ನೂ ನೀರು ಆ್ಯಡ್ ಮಾಡಿ. ನೀವು ನೀರು ಆ್ಯಡ್ ಮಾಡಿಬಿಡಿ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ರೆ ಚಪಾತಿಗೂ ಪೂರಿ ದೋಸೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಹಾಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಬಿಕಾಸ್ ನಾವು ದಿನ ಬಿಸಿ ಮಾಡ್ತಾ ಈ ಸಾರು ಗಟ್ಟಿಯಾಗಿಬಿಡುತ್ತೆ. ಸೊ ನೀವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಬೆಟರ್. ಅಕಸ್ಮಾತ್ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ನನಗಿದು ಪರ್ಫೆಕ್ಟ್ ಅನ್ನಿಸ್ತಿದೆ, ಸೊ ನಾನು ಇಷ್ಟನ್ನೇ ಮಾಡ್ಕೊತೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಕುದಿಸೋಣ, ಒಂದು 2-3 ಮಿನಿಟ್ಸ್. ನೋಡಿ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ನೀವು ಕುಕ್ಕರ್ನ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ 2 ವಿಷಿಲ್ ಕೂಗಿಸ್ಕೊಳ್ಳಿ. 1 ವಿಷಿಲ್ ಕೂಗಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ, ಅದಕ್ಕೆ ಫುಲ್ಲು ಏನು ಮೆತ್ತಗೂ ಕೂಡ ಆಗಿರಲ್ಲ. 2 ವಿಷಿಲ್ ಕೂಗಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಸೊ 2 ವಿಷಿಲ್ನ ಕೂಗಿಸ್ಕೊಳ್ಳಿ. ಈಗ ನೋಡಿ ನಾನು ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಸಾಂಬಾರು. ಅದರಲ್ಲಂತೂ ನೀವು ಕುಕ್ಕರ್ ತೆಗೆದ್ಮೇಲೆ ಆ ಘಮ ಬರುತ್ತಲ್ಲ, ನಿಜವಾಗ್ಲೂ ಅದನ್ನು ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಟ್ರೈ ಮಾಡಿದ್ರೆ ಖಂಡಿತ ನನಗೆ ತಿಳಿಸಿ, ನನಗಂತೂ ಖುಷಿಯಾಗುತ್ತೆ ನೀವೊಬ್ಬರು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ನೋಡಿ ಏನಾದರೂ ನಾನು ಸರಿ ಮಾಡ್ಕೋಬೇಕು ಅನ್ಸರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ನೆಕ್ಸ್ಟ್ ವೀಡಿಯೋಲಿ ಅದನ್ನು ಸರಿ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಆ್ಯಂಡ್ ಹಾಗೆ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾನು ಮಾಡೋ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ.